ಕಲಾವಿದನಿಗೆ ಕಲೆ ಜೀವಾಳ, ಕಲಾಕಾರರಿಗೆ ಕುಂಚವೇ ಪ್ರಪಂಚ. ಕಲಾವಿದನ ಮನ ಪಟಲದಲ್ಲಿ ಮೂಡಿದಂತಹ ನೂರಾರು ಭಾವಗಳಿಗೆ ಕುಂಚದ ಮೂಲಕ ಲೇಪ ಬಳಿಯುತ್ತಾ ಕಲಾವಿದ ಜೀವವನ್ನು ತುಂಬುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಆದ್ರೆ ಆ ಕಲಾವಿದನಿಗೆ ಜೀವ ತುಂಬುವಂತಹ ಕೆಲಸಕ್ಕೆ ಇವಾಗ ಮೈಸೂರು ಫೆಸ್ಟ್ ಅನ್ನ ಆಯೋಜನೆ ಮಾಡಲಾಗಿದೆ. ಮೈಸೂರು ಜಿಲ್ಲಾಡಳಿತ 3 ದಿನಗಳ ಕಾಲ ಮೈಸೂರಿನ ಮಾನಸ ಗಂಗೋತ್ರಿಯ ಅಂಗಳದಲ್ಲಿ ಸದ್ಯ ಮೈಸೂರು ಫೆಸ್ಟ್ ಅನ್ನ ಆಯೋಜನೆ ಮಾಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸದ್ಯ ನೂರಾರು ಸ್ಟಾಲ್ಗಳನ್ನ ಇಲ್ಲಿ ಮಾಡಲಾಗಿದೆ. 3 ದಿನಗಳ ಕಾಲ ಅಂದ್ರೆ ಇಂದಿನಿಂದ ಜನವರಿ 26, 27 ಹಾಗೂ 28ರಂದು ಮೈಸೂರಿನ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಹಾಗೂ ಮೈಸೂರನ್ನ ಬ್ರ್ಯಾಂಡ್ ಮೈಸೂರು ಮಾಡುವ ಉದ್ದೇಶದಿಂದಾಗಿಯೇ ನಮ್ಮ ಪರಂಪರೆ ನಿಮ್ಮ ತಾಣ ಎಂಬ ಹೆಸರಿನಲ್ಲಿ ಚಿತ್ರಸಂತೆ ಸೇರಿದಂತೆ ಬಗೆ ಬಗೆಯ ಒಂದು ಆಟೋಟೋಪಗಳು ಸೇರಿದಂತೆ 10 ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಆ ಮೂಲಕ ಈ ಒಂದು ಮೈಸೂರು ಫೆಸ್ಟ್ಗೆ ಸದ್ಯ ಚಾಲನೆ ಕೂಡ ನೀಡಲಾಗಿದೆ. ಈಗಾಗಲೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ನೇತೃತ್ವದ ತಂಡದಲ್ಲಿ ಹಲವು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇಲ್ಲಿ ಇವತ್ತು ಮೊದಲನೇ ದಿನವಾದ ಕಾರಣದಿಂದಾಗಿ ಚಿತ್ರಸಂತೆಯನ್ನ ಸದ್ಯಕ್ಕೆ ಆಯೋಜನೆ ಮಾಡಲಾಗಿದೆ. ಸಂಜೆ ಬಯಲು ರಂಗಮಂದಿರದಲ್ಲಿ ಹಲವು ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು 10 ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದ್ದು, ನೂರಾರು ಕಲಾವಿದರು ತಾವು ರಚಿಸಿರುವಂತಹ ಕಲಾಕೃತಿಗಳನ್ನ ಸದ್ಯ ಡಿಸ್ಪ್ಲೇ ಮಾಡಿದ್ದಾರೆ. ಅದನ್ನ ಮಾರಾಟ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸಾಕಷ್ಟು ಮಂದಿ ಪ್ರವಾಸಿಗರು ಈ ಒಂದು ಅಂದ್ರೆ ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಭಾಗದಿಂದ ಅಂದ್ರೆ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆ ಸೇರಿದಂತೆ ಹಲವು ಭಾಗಗಳಿಂದ ಕಲಾವಿದರು ಬಂದು ತಾವು ರಚಿಸಿರುವಂತಹ ಕಲಾಕೃತಿಗಳನ್ನ ಅನಾವರಣ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಶ್ರೀಹರಿ ಅವರಿದ್ದಾರೆ. ಅವರು ಮೈಸೂರು ಬ್ರಾಂಡ್ ಕೂಡ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮೈಸೂರು ಫೆಸ್ಟ್ ಆಯೋಜನೆ ಮಾಡಲಾಗಿದೆ, ಇದ್ರ ಉದ್ದೇಶ ಏನು ಸರ್? ಮೊದಲನೇದು ಬ್ರ್ಯಾಂಡ್ ಮೈಸೂರು, ಅದು ಜನವರಿ. ಇವಾಗಿಂದ ಇಡೀ ವರ್ಷ ಈ ಬ್ರ್ಯಾಂಡ್ ಪ್ಲ್ಯಾನ್ ಇದೆ. ಅದಕ್ಕೆ ಸೂಕ್ತವಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ ತುಂಬ ಸ್ಪಂದಿಸಿದೆ. ಇದರ ಪ್ಲ್ಯಾನ್ 3 ತಿಂಗಳಿಂದನೂ ನಡೀತಾ ಇತ್ತು. ಮೈಸೂರಿನ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಕರೆದು ಮಾತಾಡಿದರು. ಇದು ಒಳ್ಳೆ ಇನಿಷಿಯೇಟಿವ್. ಮೈಸೂರು ಬ್ರ್ಯಾಂಡ್ ಆಗಬೇಕು. ಮೈಸೂರು ಬ್ರ್ಯಾಂಡ್ ಆದಷ್ಟು ಸ್ವಚ್ಛತೆ, ಕಲೆ ಎಲ್ಲದೂ ಬೆಳೆಯುತ್ತೆ. ಮೈಸೂರು ಆಲ್ರೆಡಿ ಯೋಗದಲ್ಲಿ ಈಗ ನಂಬರ್ 1 ಬ್ರ್ಯಾಂಡ್ ಆಫ್ ದ ವರ್ಲ್ಡ್ ಆಗಿದೆ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಅದರಲ್ಲಿ ಚಿತ್ರಕಲೆ ನಂಬರ್ 1. ಮೈಸೂರು ಚಿತ್ರಕಲೆ ಅಂತಂದರೆ ಇಲ್ಲಿನ ಚಿತ್ರಕಾರರು ತುಂಬ ಜನ ಇದ್ದಾರೆ. ಈಗ ನೋಡ್ಬೋದು, ಇದು ಈ ಇಡೀ ರಸ್ತೆ ಚಿತ್ರ ಬಿಡಿಸ್ತಾ ಇದ್ದಾರೆ. ಇದೆಲ್ಲ ಲೋಕಲ್. ಇವರೆಲ್ಲ ಬಂದಷ್ಟು ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಸಾವಿರಾರು ಜನ ಬಂದು ಇದನ್ನೆಲ್ಲ ನೋಡ್ತಾರೆ. ಮೈಸೂರು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಹಬ್ ಕೂಡ ಹೌದು. ಹಾಗಾಗಿ ಫುಡ್ಡು ಒಂದು ಎಂಟರ್ಟೈನ್ಮೆಂಟ್, ದೇಸಿ ಉತ್ಪನ್ನಗಳು ಒಂದು ಎಂಟರ್ಟೈನ್ಮೆಂಟ್, ಮತ್ತು ಮೈಸೂರಿನ ಕಲೆಗಳು, ಹಾಡು, ನೃತ್ಯಗಳು ಎಲ್ಲವೂ ಇದೆ. 3 ದಿನಗಳ ಕಾಲ ಒಂದು ಒಳ್ಳೆ ಮೈಸೂರಿನ ಹಬ್ಬ ಇದು. ಹಾಗಾಗಿ ಇದಕ್ಕೆ ಸ್ವಾಗತ. ಈ 3 ದಿನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ? ಅದೇ ಈ ಚಿತ್ರಸಂತೆ ಇವತ್ತಿರುತ್ತೆ. ಫುಡ್ ಫೆಸ್ಟು ನಡೀತಾನೆ ಇರುತ್ತೆ. 3 ದಿನ ನಡೆಯುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಖುಷಿಯಿಂದ ಜನ ಬರ್ತಾರೆ. ಮತ್ತು ಇಲ್ಲಿ ದೇಸಿ ಉತ್ಪನ್ನಗಳ ಮಾರಾಟ ಇದೆ, ಅದು ಇರುತ್ತೆ. ಮತ್ತು ಓಪನ್ ಏರಲ್ಲಿ ಸ್ಟೇಜ್ ಪ್ರೋಗ್ರಾಮ್ 3 ದಿನ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಲೋಕಲ್ ಟ್ಯಾಲೆಂಟ್ಸ್ಗೆ ಮತ್ತು ನಮ್ಮ ಕರ್ನಾಟಕದ ಟ್ಯಾಲೆಂಟ್ಸ್ಗೆ ಇಲ್ಲಿ ಜಾಗ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸೋದು, ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಅನಾವರಣ ಮಾಡುವುದು ಈ ಮೈಸೂರು ಫೆಸ್ಟ್ನ ಉದ್ದೇಶ. ಹಾಗಾಗಿ ಈ ಮೈಸೂರು ಫೆಸ್ಟ್ಗೆ ಸಾಕಷ್ಟು ಮಂದಿ ಪ್ರವಾಸಿಗರು ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ಇದನ್ನು ಆಯೋಜನೆ ಮಾಡಿದ್ದೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಮೈಸೂರು ಫೆಸ್ಟ್ಗೆ ಬಂದಿದ್ರಿ, ಹೇಗನ್ಸುತ್ತೆ? ಮೈಸೂರು ಫೆಸ್ಟಿಗೆ ಬಂದಿರೋದು ನನಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಏನಂತಂದರೆ, ನಾನು ಇದೇ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ನಮ್ಮ ಮೈಸೂರು ಕಲ್ಚರ್ ಹೇಗಿದೆ, ನಾವು ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ, ಮುಂದೆ ಅದನ್ನು ನಮ್ಮ ಜನ್ರೇಷನ್ ಸ್ಟೂಡೆಂಟ್ಸ್ಗೆ ಅಥವಾ ನಮ್ಮ ಜನ್ರೇಷನ್ ಪೀಪಲ್ಗೆ ಹೇಗೆ ಅದನ್ನು ನಾವು ತಲುಪಿಸ್ಬೋದು ಅಂತ ನಾವು ಅದನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ ಈ ಫೆಸ್ಟ್ನ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಮೇಯ್ನಾಗಿ ಏನು ಹೇಳ್ಬೇಕಂದ್ರೆ, ನಾನು ಇದೇ ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲಿಗೆ ಬರೋದಕ್ಕೆ. ರೈಟ್, ಥ್ಯಾಂಕ್ ಯು. ಇದು ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಮೈಸೂರು ಫೆಸ್ಟ್ನಲ್ಲಿ ಭಾಗವಹಿಸಿರುವಂತಹ ಮನದಾಳದ ಮಾತುಗಳು. ಅವರೆಲ್ಲರೂ ಕೂಡ ಭಾವುಕರಾಗಿದ್ದಾರೆ ಮತ್ತೆ ಖುಷಿ ಪಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಟಿ ಶರ್ಟ್ಗಳ ಮೇಲೂ ಕೂಡ ಸಾಕಷ್ಟು ವಿಭಿನ್ನ ಅಕ್ಷರಗಳನ್ನ ಮೂಡಿಸುವಂತಹ ಪ್ರಯತ್ನಕ್ಕೆ ಕಲಾವಿದರು ಮುಂದಾಗಿದ್ದಾರೆ. ನೀವು ಮತ್ತಷ್ಟು ಪೇಂಟಿಂಗ್ಗಳನ್ನ ನೋಡ್ಬೋದು. ಬೆಳಗಿನಿಂದಲೂ ಕೂಡ ಕಲಾವಿದರು ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಕಲಾವಿದರು ತಮ್ಮ ಕಲಾಕೃತಿಗಳನ್ನ ಅನಾವರಣ ಮಾಡಿದ್ದಾರೆ. ಇದನ್ನ ಅನಾವರಣದ ಜೊತೆಗೆ ಮಾರಾಟ ಕೂಡ ಇಲ್ಲಿ ಲಭ್ಯವಿದೆ. ಇಚ್ಛಿಸುವವರು ಕೊಂಡ್ಕೊಳ್ಬಹುದು ಅಂತೇಳಿ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆ ಕಲಾವಿದರಿದ್ದಾರೆ, ಕಲಾವಿದರು ನಮ್ಗೆ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು, ಏನ್ ಪೇಂಟಿಂಗ್ ಇದು?
ಹಾಯ್, ನಾನು ಮೈಸೂರಳೆ, ಬಟ್ ಐ ಮೀನ್ ನೇಟಿವ್ ಇಸ್ ಹಾಸನ್, ಬಟ್ 8 ಇಯರ್ಸಿಂದ ಮೈಸೂರಲ್ಲಿದ್ದೀನಿ. ಸೊ ನನ್ನ ಪ್ಯಾಷನ್ ಅಷ್ಟೇ, ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡೋದು, ಬಟ್ ಆ್ಯಸ್ ಅ ಪ್ಯಾಷನ್ ನಾನು ಪೇಂಟಿಂಗ್ಸ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ, ನಮಗೊಂದು ಚಾನ್ಸ್ ಕೊಟ್ಟಿರೋದು ಈ ಥರ ಎಕ್ಸಿಬಿಟ್ ಮಾಡೋಕ್ಕೆ. ಸೊ ಬೆಳಗ್ಗೆಯಿಂದ 2 ಪೇಂಟಿಂಗ್ಸ್ ಕೂಡ ಸೇಲ್ ಆಯಿತು. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಎಷ್ಟು ಖುಷಿ ಆಗ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಿದೆ, ಬಿಕಾಸ್ ಆರ್ಟಿಸ್ಟ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ. ಬೇರೆ ಫೀಲ್ಡ್ಸ್ ಇರೋರಿಗೆ ತುಂಬ ಆಪರ್ಚುನಿಟೀಸ್ ಇದೆ, ಬಟ್ ಆರ್ಟಿಸ್ಟ್ಗೆ ಕಷ್ಟ. ಸೊ ಈ ಥರ ಎಲ್ಲ ಆಗೋದ್ರಿಂದ ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವ್ರದ್ದು ಆರ್ಟಿಸ್ಟಿನ ಶೋಕೇಸ್ ಮಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕಲಾವಿದರ ಮಾತು ಕೂಡ. ಕಲಾವಿದರು ಕೂಡ ಸಂತಸದಿಂದ ಇದ್ದಾರೆ. ಮೈಸೂರಿನಲ್ಲಿ ಇರುವಂತಹ ಈ ಒಂದು ಮೈಸೂರು ಫೆಸ್ಟ್ನಲ್ಲಿ ಪಾಲ್ಗೊಂಡಿರೋದು ನಮಗೆ ಅತಿ ಹೆಚ್ಚು ಖುಷಿ ಕೊಡ್ತಿದೆ ಎಂಬ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.